8 ಅಕ್ಷರಗಳಿಂದ ಭಗವಂತನ 8 ರೂಪಗಳನ್ನು ಉಪಾಸನೆ ಮಾಡುವುದು ಚತುರ್ಮುಖನಿಗೆ ಮಾತ್ರ ಅಧಿಕಾರ. ಉಳಿದವರು 8 ಅಕ್ಷರಗಳನ್ನ ಬರೇ ಸ್ಮರಣೆ ಮಾತ್ರ, ಅಷ್ಟಾಕ್ಷರ ಪ್ರತಿಪಾದ್ಯ ಅಂತ ಓಂಕಾರದ 8 ಅಕ್ಷರಗಳಿಂದ ಉಪಾಸನೆ ಮಾಡಿ ಭಗವಂತನ ಅಷ್ಟರೂಪಗಳ ಸಾಕ್ಷಾತ್ಕಾರ ಉಳಿದವರಿಗೆ ಅಧಿಕಾರ ಇಲ್ಲ. ಉಳಿದವರಿಗೆ ಹೆಚ್ಚು ಅಂದ್ರೆ 4 ರೂಪಗಳು ಉಪನಿಷತ್ ಪ್ರತಿಪಾದ್ಯವಾದ ಅಕಾರ, ಉಕಾರ, ಮಕಾರ, ನಾದ. ಆಚಾರ್ಯರು ತಮ್ಮ ಶಿಷ್ಯರಿಗೆ ಈ 4 ರೂಪಗಳನ್ನು ಮಾತ್ರ ಕೊಟ್ಟರು. ಅದರಲ್ಲಿ ಅಕಾರದಿಂದ ಉಪಾಸನೆ ಮಾಡುವವರು, ಆಮೇಲೆ ಅಕಾರದಿಂದ ಉಕಾರಕ್ಕೆ ಬಂದವರು, ಉಕಾರದಿಂದ ಮಕಾರಕ್ಕೆ ಬಂದವರು, ಮಕಾರದಿಂದ ನಾದಕ್ಕೆ ಬಂದವರು ಅಂದ್ರೆ ಸರ್ವೋಚ್ಚ ಉಪಾಸನೆ. ಇದು ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಉಪಾಸನೆ ಮಾಡ್ತಿದ್ರು ಆಚಾರ್ಯ ಶಿಷ್ಯರು ಅನ್ನುವಂಥದ್ದು ಈ ಅವರು ಕೊಟ್ಟ ಪಟ್ಟದ ದೇವರಿಂದ ಆಚಾರ್ಯರನ್ನು ಗುರುತಿಸಿ ಕೊಟ್ಟಿದ್ದಾರೆ ಅನ್ನೋದು ಅದೇ ಚಕ್ರಿ ಚಾರುತರ. ಚಾರುತರ ಅಂದ್ರೆ ಅವರವರ ಉಪಾಸನೆಗೆ ಬಹಳ ಸಮರ್ಪಕವಾಗಿ ಒಪ್ಪುವಂಥ ಅಕಾರ ಉಪಾಸಕರು. ಅಕಾರೋಪಾಸಕರಿಗೆ ಕೃಷ್ಣನ ಪ್ರತಿಮೆ ಕೊಟ್ಟರು. ಅಕಾರೋಪಾಸಕರು ಆಚಾರ್ಯರು 9 ಜನ ಶಿಷ್ಯರಲ್ಲಿ ಅಕಾರೋಪಾಸಕರೇ 5 ಜನ ಇದ್ದರು ನೋಡಿ. ಕೃಷ್ಣ ನರಹರಿ ತೀರ್ಥರಿಗೆ ಕೊಟ್ಟದ್ದು ಕೃಷ್ಣ, ಅದೇ ಅದ್ವಾನ ಮಠದಲ್ಲಿ ಇರತಕ್ಕಂಥದ್ದು. ಜನಾರ್ದನ ತೀರ್ಥರಿಗೆ ಕೊಟ್ಟದ್ದು ಕೃಷ್ಣ. ವಾಮನ ತೀರ್ಥರಿಗೆ ಕೊಟ್ಟದ್ದು ಕೃಷ್ಣ ಅಂದ್ರೆ ವಿಠಲ. ವಿಠಲ ಅಂದ್ರೆ ಕೃಷ್ಣನೇ, ವಿಠಲ ಅಂತ ಬೇರೆ ರೂಪ ಇಲ್ಲ. ಆಮೇಲೆ ಉಪೇಂದ್ರ ತೀರ್ಥರಿಗೆ ಕೊಟ್ಟದ್ದು ಕೃಷ್ಣ. ಅಧೋಕ್ಷ ತೀರ್ಥರಿಗೆ ಕೊಟ್ಟದ್ದು ಕೃಷ್ಣ. ವಿಠಲ, 3 ವಿಠಲ ಪ್ರತಿಮೆಗಳು. ಅಂದ್ರೆ ಬಾಲಕೃಷ್ಣ. ಗೋಪಾಲ ಬಾಲ ಕೃಪಯಾ ಸ್ವಯನ್ನ ಪಾಂಡುರಂಗೋ ಭವತು ಶ್ರೀ ಪಾಂಡುರಂಗೋ ಭವತು ಪ್ರಸನ್ನ. ಪಾಂಡುರಂಗ ವಿಠಲ ಅಂದ್ರೆ ಗೋಪಾಲ ಬಾಲ ಅಂತ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ವಿಠಲ ಅಂತ ಒಂದು ಅವತಾರಾಂತರ ಇಲ್ಲ. 5 ಮಂದಿಗೆ 9 ಮಂದಿಯಲ್ಲಿ 5 ಮಂದಿ ಅಕಾರೋಪಾಸಕರು, ಅಕಾರ ವಾಚ್ಯರಾದ ಕೃಷ್ಣೋಪಾಸಕರು. ಅವರಿಗೆ ಕೃಷ್ಣ ರೂಪವನ್ನು ಕೊಟ್ಟರು. ಆ ಕೃಷ್ಣನ ಉಪಾಸನೆಯಲ್ಲಿ ಸ್ವಲ್ಪ ಅವಾಂತರ ಇರಬೇಕು. ಕಾಲಿಯ ಮಥನ ವಿಠಲ ರೂಪ ಬೇರೆ ಕೊಡೋದಕ್ಕೆ. ಅದರಲ್ಲಿ ಮತ್ತೆ ಆ ಉಪಾಸನೆಯ ಸ್ವಲ್ಪ ಅಂತರಗಳು, ಅದನ್ನು ಗುರುತಿಸಿ ಕೊಟ್ಟಿದ್ದಾರೆ. ಆಮೇಲೆ ಒಬ್ಬರಿಗೆ ದ್ವಿಭುಜ, ಚತುರ್ಭುಜ, ಹೀಗೆ ಅಂತರಗಳಿದೆ. ಆ ಒಂದೇ ಉಪಾಸನೆಯಲ್ಲಿ ವ್ಯತ್ಯಾಸಗಳಿರುವಾಗ ನೀವು 2 ಕೈ ಕೃಷ್ಣನ ಉಪಾಸನೆ ಮಾಡಿದ್ರೆ ನೀವು 4 ಕೈ ಕೃಷ್ಣನ ಉಪಾಸನೆ ಅಂದರೆ ಇವೆಲ್ಲ ಒಳಗಿನಿಂದ ಉಪಾಸನೆಯ ಹಂತವನ್ನ ಪೂರ್ತಿ ಗುರುತಿಸಿದವರು ಮಾತ್ರ ಈ ತರ ನಿರ್ಧಾರ ಮಾಡುವುದು ಸಾಧ್ಯ, ಆಚಾರ್ಯರಿಗೆ ಮಾತ್ರ ಸಾಧ್ಯ. ಆಮೇಲೆ ಉಕಾರ ಉಪಾಸನೆ 5 ಜನ ಆಗೋಯ್ತು. 6, 7, 8 ಇನ್ನು 4 ಜನ ಉಕಾರ ಉಪಾಸನೆ ಮಾಡುವರು. ರಾಮಚಂದ್ರ ರಾಮೋಪಾಸಕರು, ಉಕಾರ ವಾಚ್ಯನಾದವ ರಾಮ. ರಾಮೋಪಾಸಕರಿಗೆ ಏನ್ ಮಾಡಿದ್ರು? 2 ರಾಮೋಪಾಸಕರು, ಒಂದು ಋಷಿಕೇಶ್ ತೀರ್ಥರು, ಮತ್ತೊಬ್ರು ಪದ್ಮನಾಭ ತೀರ್ಥರು. ಇವರಿಬ್ರು ಉಗಾರದ ಉಪಾಸನೆ ಬಂದರು. ಇವರಿಬ್ಬರಿಗೆ ರಾಮನನ್ನು ಕೊಟ್ಟರು. ಆಮೇಲೆ ಮಕಾರ ಉಪಾಸಕರು. ಮಕಾರ, ಅಕಾರ, ಉಕಾರ, ಮಕಾರ. ಅದು ಮಕಾರಕ್ಕೆ ನರಸಿಂಹ. ನರಸಿಂಹ ಉಪಾಸನೆ ಮಾಡತಕ್ಕಂಥದ್ದು. ರಾಮತೀರ್ಥರಿಗೆ ನರಸಿಂಹನನ್ನು ಕೊಟ್ಟರು. ಮಕಾರ ಉಪಾಸಕರವರು. ಅವರು ನರಸಿಂಹದೇವನ ಅದೇ ಅಕಾರದಿಂದ ಉಕಾರದಿಂದ ಮಕಾರಕ್ಕೆ ಬಂತು. ಇಲ್ಲಿಗೆ 8 ಜನ ಆಗೋಯ್ತು. ಆಮೇಲೆ ವರಾಹ ನಾದ ಪ್ರತಿಪಾದ್ಯ. ಆ ನಾದದ ಉಪಾಸನೆಯನ್ನು ವಿಷ್ಣುತೀರ್ಥರಿಗೆ ಮಾತ್ರ ಹೇಳಿಕೊಟ್ರು. ಅವರಿಗೆ ಭೂವರಾಹ ಪ್ರತಿಮೆ ಕೊಟ್ಟರು. ಇದು ಆ ಉಪಾಸನೆಯಿಂದ ಯತಿಗಳಲ್ಲಿ ಯಾವ್ಯಾವ ಉಪಾಸನೆಯನ್ನು ಆಚಾರ್ಯರು ತರಬೇತಿ ಮಾಡಿದ್ರು, ಅವರು ಯಾವ ಎತ್ತರ ಕೇಳಿದ್ರು ಅನ್ನೋದು ಅವರು ಕೊಟ್ಟ ಪ್ರತಿಮೆಯಿಂದಲೇ ನಾವು ತಿಳಿಲಿಕ್ಕೆ ಬರುತ್ತೆ. ಹೀಗೆ ಉಪಾಸನೆಯಲ್ಲಿ ಅಕಾರದಿಂದ ಉಕಾರ, ಉಕಾರದಿಂದ ಮಕಾರ, ಮಕಾರದಿಂದ ನಾದೋಪಾಸನೆ ಅನ್ನೋದು ಸರ್ವಶ್ರೇಷ್ಠವಾದ ಉಪಾಸನೆ ಅಂತ ಶಾಸ್ತ್ರಗಾರ ಹೇಳ್ತಾರೆ. ಅದಕ್ಕೆ ಉಪಾಸನೆಯಲ್ಲಿ ವಾಚ್ಯವಾಗಿರತಕ್ಕಂಥದ್ದು ಭೂವರಾಹ. ಆ ವರಾಹ ಪ್ರತಿಮೆಯನ್ನು ವಿಷ್ಣುತೀರ್ಥರಿಗೆ ಮಾತ್ರ ಕೊಟ್ಟದ್ದಾಚಾರ್ಯ. ಅಲ್ಲಿ ಪಟ್ಟ ದೇವರು ಹೈಗ್ರೀವಲ್ಲ, ಹೈಗ್ರೀವ ವಾದರಾಜರಿಗೆ ಒಲಿದು ಬಂದಂತಹ ವಿಗ್ರಹ. ಆಚಾರ್ಯರು ಕೊಟ್ಟದ್ದು ಭೂವರಾಹ. ಹೀಗೆ ನಾದೋಪಾಸನೆಯ ಎತ್ತರಕ್ಕೆ ಏರಿದವರು ಆಚಾರ್ಯ ಶಿಷ್ಯರಲ್ಲಿ ಒಬ್ಬರೇ ಅಂತ. ಅದು ವಿಷ್ಣು ತೀರ್ಥರು. ಅದರಿಂದ ಅವರಿಗೆ ವರಾಹ ಪ್ರತಿಭೆಯನ್ನು ಕೊಟ್ಟರು. ಹೀಗೆ ಓಂಕಾರದ ಉಪಾಸನೆ ಅದು ಈ ಕೃಷ್ಣ ರಾಮ ನರಸಿಂಹಶ್ಚ ವರಾಹೋ ವಿಷ್ಣುದೇವಚ ಉಂಟಲ್ಲ, ಇದು ತಮಾಷೆ ಏನಂದ್ರೆ ಈ ರೀತಿಯ ಓಂಕಾರದ ಉಪಾಸನೆ ಎಲ್ಲರಿಗೂ ಹೇಳಿದ್ದಲ್ಲ, ಯತಿಗಳಿಗೆ ಹೇಳಿದ್ದು. ಇದು ಓಂ ತತ್ ಸತ್ ಪ್ರಣವಕಲ್ಪದಲ್ಲಿ ಯತಿಗಳು ಓಂಕಾರ ಉಪಾಸನೆ ಮಾಡುವಾಗ ಈ ರೂಪಗಳನ್ನ ಅಂತ ವಿಶೇಷವಾಗಿ ಯತಿಗಳಿಗೆ ಸಂಬಂಧಪಟ್ಟ ಉಪಾಸನೆ ಇದು. ಕೃಷ್ಣ, ರಾಮ, ನರಸಿಂಹ, ವರಾಹ 4 ಅಕ್ಷರಗಳಿಂದ. ಯಾಕೆಂದ್ರೆ ಉಪನಿಷತ್ನ ಹೇಳಿರ್ತಕ್ಕಂಥ ವಿಶ್ವ ತೈಜಸ ಪ್ರಾಜ್ಞಾ ತುರಿಯ ಅಂತ 4 ಅಕ್ಷರ ಪ್ರತಿಪಾದ್ಯ. ಅದೇ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ. ಇದು ವಿಶಿಷ್ಟವಾದ ಉಪಾಸನೆ. ಕೃಷ್ಣ, ರಾಮ, ನರಸಿಂಹ, ವರಾಹ. ಈ ಉಪಾಸನೆಯನ್ನೇ ಆಚಾರ್ಯರು ಈ 4 ಅಲ್ಲದೆ ಬೇರೆ ವಿಗ್ರಹಗಳನ್ನು ಕೊಟ್ಟೇ ಇಲ್ಲ. ಸನ್ಯಾಸಿಗಳಿಗೆ ಕೊಟ್ಟದ್ದೇ ಕೃಷ್ಣ, ರಾಮ, ನರಸಿಂಹ, ವರಾಹ. ಅದರಲ್ಲಿ ಕೃಷ್ಣ 5 ಮಂದಿಗೆ, ರಾಮ 2 ಮಂದಿಗೆ, ಒಬ್ಬರಿಗೆ ನರಸಿಂಹ, ಒಬ್ಬನಿಗೆ ವರಾಹ. ಅಂದರೆ ಅವರು ಉಪಾಸನೆಯಲ್ಲಿ
ಏರಿದಂಥ ಎತ್ತರವನ್ನ ಅವರಿಗೆ ಕೊಟ್ಟ ಪ್ರತಿಮೆಗಳೇ ತಿಳಿಸ್ತವೆ. ಹೀಗೆ ಅಷ್ಟೇ ಅಲ್ಲ, ಆ ಓಂಕಾರದ ಉಪಾಸನೆಯಲ್ಲಿ ಒಬ್ಬೊಬ್ಬರಿಗೂ ಭಿನ್ನ ಭಿನ್ನವಾದ ರೀತಿಯ ಕ್ರಮಗಳನ್ನು ಹೇಳಿಕೊಟ್ರು ಅಂತ ಹೇಳ್ತದೆ ಸಂಪ್ರದಾಯ ಪದ್ಧತಿ. ಅಂದ್ರೆ ಅವರವರ ಸಾಧನೆಗೆ ತಕ್ಕಂತೆ ಯುಗ್ಮೇ ಯುಗ್ಮೇ ಪ್ರಭಿನ್ನಂ ಅಂತ. ಆಮೇಲೆ ಎರಡೆರಡು ಮಠಗಳಿಗೆ ಒಂದೊಂದು ರೀತಿ. ಇದೆಲ್ಲ ಆಚಾರ್ಯರು ಏನೇನೋ ಸಂಪ್ರದಾಯಗಳನ್ನ, ವಿಧಾನಗಳನ್ನ, ಉಪಾಸನೆಗಳನ್ನ ತಿಳಿಸಿದ್ರು ಅಂತ ಕೆಲವು ಗ್ರಂಥಗಳಲ್ಲಿ ಏನು ಮಧ್ವವಿಜಯದಲ್ಲಿ ಬರೋಲ್ಲ. ಸಂಪ್ರದಾಯ ಪದ್ಧತಿ ಯಾರು ರಚಿಸಿದ್ದು ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ಅದು ಋಷಿಕೇಶ್ ತೀರ್ಥರ ಹೆಸರಿನಲ್ಲಿ ಪ್ರಿಂಟ್ ಆಗಿಬಿಟ್ಟಿದೆ. ಋಷಿಕೇಶ್ ತೀರ್ಥರ ಮ್ಯಾನುಸ್ಕ್ರಿಪ್ಟ್ ನಲ್ಲಿ ಆ ಪುಸ್ತಕ ಇಲ್ಲ. ಅದು ಸಂಪ್ರದಾಯ ಪದ್ಧತಿ ಅನ್ನೋದು ಮ್ಯಾನುಸ್ಕ್ರಿಪ್ಟ್ ನಲ್ಲಿ ಇಲ್ಲ. ಅದು ಇರಲಿ, ಅದರ ಬಗ್ಗೆ ನಾವು ವಿಶೇಷ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ. ಅಂತೂ ಆಚಾರ್ಯರು ಅವರವರ ಸಾಧನೆ, ಅವರವರ ಜೀವಯೋಗ್ಯತೆಗೆ ತಕ್ಕಂತೆ ಉಪಾಸನೆಯ ವಿಧಾನಗಳನ್ನು ಪ್ರತ್ಯೇಕವಾಗಿ ಹೇಳಿಕೊಟ್ಟಿದ್ರು ಅನ್ನುವುದು ಅವರು ಕೊಟ್ಟ ಪ್ರತಿಮೆಯಿಂದಲೇ ಗೊತ್ತಾಗತ್ತೆ. ಅದನ್ನೇ ಹೇಳಿದ್ರು, ಚಕ್ರಿ ಚಾರುತರ ಅರ್ಚಾಸ. ಅವರವರಿಗೆ ಉಪಾಸನೆಗೆ ಚಾರವಾಗಿರತಕ್ಕಂಥ ಪ್ರತಿಮೆಗಳನ್ನ ಅವರವರಿಗೆ ಆಚಾರ್ಯರು ಕೊಟ್ಟರು. ಆ ಅರ್ಚಾದಲ್ಲಿ ಆಚಾರ್ಯರು ಕೊಟ್ಟ ಪ್ರತೀಕದಲ್ಲಿ ತಮ್ಮ ಪ್ರಣವೋಪಾಸನೆಯ ಉಪಾಸ್ಯವಾಗಿರತಕ್ಕಂಥ ಕೃಷ್ಣ ರೂಪ, ರಾಮರೂಪ, ನರಸಿಂಹ ರೂಪ, ವರಾಹ ರೂಪವನ್ನ ಚರಣಾರ್ಚಕ ಭಗವಂತನ ಆ ರೂಪಗಳಲ್ಲಿ ಉಪಾಸನೆ ಮಾಡ್ತಾ ಶಾಸ್ತ್ರದಲ್ಲಿ ವಿಹಾರ ಮಾಡ್ತಾ ಇದ್ರು. ಹೀಗೆ ಒಂದು ಅವರ ಸಾಕ್ಷಾತ್ ಶಿಷ್ಯರು 9 ಮಂದಿಯ ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸಿದ್ರು. 9 ಮಂದಿಯೂ ಆಚಾರ್ಯರ ಒಟ್ಟಿಗೆ ಇದ್ರು ಒಂದು ಕಾಲದಲ್ಲಿ. ಅಂದ್ರೆ ಆಚಾರ್ಯ ಇಲ್ಲಿದ್ದಾಗ, ಈಗ ಪದ್ಮನಾಭ ತೀರ್ಥರು, ಈ ನಾವು ಏನು ಹೇಳ್ತೇವೆ ಅಂದ್ರೆ ಪದ್ಮನಾಭ ತೀರ್ಥರು ಘಟ್ಟದ ಮೇಲೆ ಮಠ, ಅವಾಗ ಮಠವೇ ಇರಲಿಲ್ಲಲ್ಲ. ಆಚಾರ್ಯರ ಸನ್ಯಾಸ ಮಠ, ಶಿಷ್ಯರ ಮಠ ಇಲ್ಲ. ಘಟ್ಟದ ಮೇಲಿನ ಮಠ, ಘಟ್ಟದ ಕೆಳಗಿನ ಮಠ, ಈ ವಿಭಾಗ ಇರಲಿಲ್ಲ. ಘಟ್ಟದ ಕೆಳಗೂ ಮಠ ಇರಲಿಲ್ಲ, ಘಟ್ಟದ ಮೇಲೂ ಮಠ ಇರಲಿಲ್ಲ. ಆಚಾರ್ಯರು ಎಲ್ಲರಿಗೂ ಗುರುಗಳು, ಇವರು ಶಿಷ್ಯರು ಅಷ್ಟೇ. ಇವರು ಸ್ವಂತ ಮಠ, ಆಸ್ತಿ ಪಾಸ್ತಿ ಯಾವುದೂ ಇರಲಿಲ್ಲ. ಎಲ್ಲರೂ ಆಚಾರ್ಯರ ಒಟ್ಟಿಗಿದ್ರು. ಅದರ ನಂತರ ಹೇಗೂ ಪದ್ಮನಾಭ ತೀರ್ಥರು ಗೋದಾವರಿ ತೀರದಿಂದ ಬಂದವರು. ಹಾಗಾದ್ರೆ ಕರ್ನಾಟಕ, ಮಹಾರಾಷ್ಟ್ರದ ಕಡೆಗೆ ಅವರ ಪರಿಚಯ, ಪ್ರಭುತ್ವ, ಅವರ ಪಾಂಡಿತ್ಯದ ಒಂದು ವ್ಯಾಪ್ತಿ ಆ ಮೊದಲೇ ಇದ್ದದ್ದರಿಂದ ಆಚಾರ್ಯರ ನಿರ್ದೇಶನದಂತೆ ಇರಬೇಕು, ನೀವು ನಿಮ್ಮ ಕ್ಷೇತ್ರದಲ್ಲಿ ಸಿದ್ಧಾಂತವನ್ನು ಪ್ರಚಾರ ಮಾಡ್ರಿ ಅಂತ ಆಚಾರ್ಯರು ಅವರನ್ನ ಆ ಕಡೆ ಕಳಿಸಿರ್ಬೇಕು. ಅದರ ನಂತರ ಮತ್ತೆ ಆಂಧ್ರದವರು ನರಹರಿ ತೀರ್ಥರು ಇಲ್ಲೇ ನಿಂತರು ಕೃಷ್ಣ ಪೂಜೆ ಮಾಡಿಕೊಂಡು ಸ್ವಲ್ಪ ಸಮಯ. ಆಮೇಲೆ ಅವರನ್ನು ಆಚಾರ್ಯರು ಹೇಳಿಯೋ ಅಥವಾ ಅವರ ಆಂಧ್ರದ ಕಡೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಪ್ರಸಾರ ಮಾಡಿ ಅಂತ ಆಚಾರ್ಯ ಕಳಿಸಿದ್ರು. ಅವರು ಅನಂತರ ಹೋಗಿ ಪದ್ಮನಾಭ ತೀರ್ಥರ ಪರಂಪರೆಯಿಂದ ಅಲ್ಲಿ ಆಂಧ್ರದಲ್ಲಿ ಇವರು ಮಹಾರಾಷ್ಟ್ರದ ಕರ್ನಾಟಕ ಆದರೆ ಅವರು ಆಂಧ್ರ ಕರ್ನಾಟಕದಲ್ಲಿ ಹೆಚ್ಚು ಚಟುವಟಿಕೆ ಮಾಡಿ ಅಲ್ಲಿ ಪ್ರಚಾರದ ಕೆಲಸ ಮಾಡಿದರು ನರಹರಿ ತೀರ್ಥರು. ಉಳಿದ 7 ಮಂದಿ ಇಲ್ಲೇ ಉಳಿದರು. ವಿಷ್ಣು ತೀರ್ಥರು ಕೂಡ, ಯಾಕೆಂದ್ರೆ ವಿಷ್ಣು ತೀರ್ಥರಿಗೆ ಈ ಬಾಹ್ಯ ಕ್ರಿಯೆಗಳಲ್ಲಿ, ಈ ಚಟುವಟಿಕೆಗಳಲ್ಲಿ ಆಸಕ್ತಿಯೇ ಇರಲಿಲ್ಲ. ಹೇಳ್ತಾರೆ, ಅವರೆಲ್ಲೋ ಬೆಟ್ಟದಲ್ಲಿ ಹೋಗಿ ಕೂತ್ಕೊಳ್ಳೋದು, ಕಡೆಗೆ ಹೋಗಿ ಶಿಷ್ಯಂದರು ಒತ್ತಾಯ ಮಾಡಿ ಕರ್ಕೊಂಡು ಬಂದು 2 ದಿವಸ ಇಲ್ಲಿ ಇರೋದು, ಪುನಃ ಹೊರಟು ಹೋಗೋದು. ಅವರಿಗೆ ಈ ಬಾಹ್ಯ ಪ್ರಪಂಚದ ವ್ಯವಹಾರವೇ ಆಸಕ್ತಿ ಇರಲಿಲ್ಲ, ಅದನ್ನು ಬಿಟ್ಟು ಬಿಟ್ಟಿದ್ರು. ಅಂತೂ ಇವರು ಉಳಿದ 7 ಮಂದಿ ಈ ವಿಷ್ಣು ತೀರ್ಥರು ಹೇಳಿದರು, ಇಡೀ ದೇಶದಲ್ಲಿ ತೀರ್ಥಗಳ ಸಂಚಾರ ಮಾಡಿದ್ರು. ಅದು ವಿಷ್ಣು ತೀರ್ಥರು ಮಾತ್ರ ಅಲ್ಲ, ಎಲ್ಲ ಯತಿಗಳು ತೀರ್ಥ ಸಂಚಾರ ಮಾಡಿದ್ದಾರೆ. ಎಲ್ಲಿ ತನಕ ಅಂದ್ರೆ ನಾನು ನಿನ್ನೆ ಹೇಳಿದೆ, ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಈ 7 ಮಂದಿ ಇದ್ದಾರಲ್ಲ, ಈ 7 ಮಂದಿ ಶಿಷ್ಯರು ವಿಷ್ಣು ತೀರ್ಥರು ಹಾಗೂ ವೃಂದಾವನ ಪ್ರವೇಶ ಮಾಡಿಲ್ಲ, ಕುಮಾರ ಪರ್ವತದಲ್ಲಿ ತಪಸ್ಸಿಗಳು. ಉಳಿದ 6 ಮಂದಿಯ ವೃಂದಾವನ ನಮಗೆ ಸಿಗೋದು, ಮೊದಲನೇ ವೃಂದಾವನ ವಿಷ್ಣು ತೀರ್ಥರ ಶಿಷ್ಯ ಅನಿರುದ್ಧ ತೀರ್ಥರದ್ದು, 2ನೇ ವೃಂದಾವನ ಕೃಷ್ಣಾಮರ ಮಠದ ಜನಾರ್ದನ ತೀರ್ಥರ ಶಿಷ್ಯ ಶಿವನ್ ಸಾಕರ್. ಬಿಟ್ರೆ ಜನಾರ್ದನ ತೀರ್ಥರದ್ದು ವೃಂದಾವನ ಸಿಗೋದಿಲ್ಲ. ಯಾವುದೇ ಆಚಾರ್ಯ ಸಾಕ್ಷಾತ್ ಶಿಷ್ಯರು ಇಲ್ಲಿ 6 ಮಂದಿ ಯತಿಗಳದ್ದು ವೃಂದಾವನ ಸಿಗೋದಿಲ್ಲ. ಅದಕ್ಕೆ 2 ಕಾರಣ ಇರಬಹುದು. ಇವರು ಯಾತ್ರೆ ಹೋಗ್ತಿದ್ರು ಶ್ರೀಗಳವರು. ಯಾತ್ರೆ ಹೋಗಿ ಉತ್ತರ ಭಾರತದಲ್ಲಿ ಎಲ್ಲೋ ಯಾವುದೋ ಒಂದು ಕಡೆ ವೃಂದಾವನ ಆದರೆ ಅದನ್ನು ನೆನಪಿಟ್ಟುಕೊಳ್ಳಿಲ್ಲ ನಮ್ಮ ಜನ. ಅವರ ವೃಂದಾವನ ಎಲ್ಲಿದೆ, ಯಾವಾಗ ವೃಂದಾವನ ಸ್ಥಳ ಆದರು ಅನ್ನೋದನ್ನ ಮರೆತು ಬಿಟ್ರು ನಮ್ಮ ಜನ. ಒಂದು ಹೀಗಿರ್ಬೋದು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಅನೇಕ ಮಂದಿ ಯತಿಗಳು ಗಂಗಾ ಪ್ರವೇಶ ಮಾಡಿದ್ರು ಅಂತ ನಮ್ಮಲ್ಲಿ ಐತಿಹ್ಯ ಇದೆ. ಅವಾಗ ವೃಂದಾವನ ಮಾಡುವ ಪ್ರಶ್ನೆ ಇಲ್ಲ, ಅವರು ಉತ್ತರ ಭಾರತಕ್ಕೆ ಹೋದ್ರು ಗಂಗೆಯಲ್ಲಿ ಪ್ರವೇಶ ಮಾಡಿಬಿಟ್ಟು. ಹೀಗೆ ಗಂಗೆಯಲ್ಲಿ ದೇಹತ್ಯಾಗ ಮಾಡಿದವರು ಇರಬಹುದು, ಅಥವಾ ಅಲ್ಲಿ ದೇಹತ್ಯಾಗ ಮಾಡಿ ಅಲ್ಲಿ ಎಲ್ಲೋ ವೃಂದಾವನ ಮಾಡಿರ್ತಾರೆ. ಅದು ಇವತ್ತು ಮರೆತು ಬಿಟ್ಟು ಈ ವೃಂದಾವನ ಅಲ್ಲದನ್ನ ವೃಂದಾವನ ಅಂತ ಪೂಜೆ ಮಾಡೋದು, ವೃಂದಾವನ ಮರೆಯೋದು ಸಂಪ್ರದಾಯ ಆಗಿಬಿಟ್ಟಿದೆ. ಅಲ್ಲಿ ತಿರುಕೋಮಠದಾಚಾರ್ಯರು ಸ್ನಾನ ಮಾಡುವ ಕೆರೆ ಇದೆ, ತಿರುಕೋಮಠದಾಚಾರ್ಯ ಮನೆ ಹತ್ರ ಕೆರೆ ಸ್ನಾನಕ್ಕೆ ಹೋಗುವಾಗ ಒಂದು ತುಳಸಿ ವೃಂದಾವನ ಬೇಕು.
ಅಲ್ಲಿ ಒಂದು ತುಳಸಿ ಬೃಂದಾವನ ಇದೆ, ಅದನ್ನು ತ್ರಿವಿಕ್ರಮಠದ ವೃಂದಾವನ ಅಂತ ಪೂಜೆ ಮಾಡಲಿಕ್ಕೆ ಮಾಡಿದ್ದಾರೆ. ಈ ಹುಚ್ಚರನ್ನು ಏನು ಮಾಡಬೇಕು? ಯಾಕಂದ್ರೆ ಯಾವತ್ತೂ ಕೆರೆ ಬುಡದಲ್ಲಿ ವೃಂದಾವನ ಇರೋದಿಲ್ಲ. ಈಗ ಪಲಿವಾನ ಮಠದ ಕೆರೆ ಇದೆ, ಸ್ನಾನಗಿದೆ, ಅಲ್ಲಿ ಒಂದು ತುಳಸಿ ವೃಂದಾವನ ಇದೆ. ಯಾವ್ದಾದ್ರು ಸಾವಿರ ವೃಂದಾವನ ಆಗುತ್ತೆ ಏನು ಗೊತ್ತಿಲ್ಲ, ಇನ್ನು ಕೆಲವು ದಿವಸ ಆದ್ಮೇಲೆ. ಇದೆಲ್ಲ ಹುಚ್ಚು ದಿನಗಳು. ಅದು ತ್ರಿವಿಕ್ರಮ ಪಂಡಿತರು ಸನ್ಯಾಸ ತಗೊಂಡಿದ್ದಾರೆ ಅನ್ನೋದಕ್ಕೆ ದಾಖಲೆ ಇಲ್ಲ. ತಗೊಂಡಿದ್ರು ಅದು ಅವರ ವೃಂದಾವನ. ಮತ್ತೊಂದು ವೃಂದಾವನ ಎಲ್ಲಿರೋದು ಗೊತ್ತಾ? ಅವ್ರ ಮನೆ ಗೋಡೆಗೆ ತಾಗಿಕೊಂಡಿದೆ. ಯಾರ ಮನೆ ಗೋಡೆಗೆ ತಾಗಿ ವೃಂದಾವನ ಮಾಡ್ತಾರ? ಮನೆ ಹಿಂದಿನ ಕಾಲದಲ್ಲಿ ಮನೆಯಿಂದ ದೂರ, ತೋಟದಿಂದ ದೂರ, ಬಾವಿ ಕೆರೆಗಳಿಂದ ದೂರ, ನದಿ ತೀರದಲ್ಲಿ ಅಥವಾ ಸಮುದ್ರ ತೀರದಲ್ಲಿ ವೃಂದಾವನ ಮಾಡಬೇಕು ಅಂತಿರೋದು. ಸುಬ್ರಹ್ಮಣ್ಯದಲ್ಲಿ ನೋಡಿ, ಮಠದಿಂದ ಎಷ್ಟು ದೂರದಲ್ಲಿ ನದಿ ತೀರದಲ್ಲಿ ವೃಂದಾವನ ಇದೆ. ಇದು ಮನೆ ತೋಟದಲ್ಲಿರೋ ತುಳಸಿ ವೃಂದಾವನ ಎಲ್ಲ ಯಾವ್ಯಾವುದೋ ಸ್ವಾಮಿಗಳ ವೃಂದಾವನ ಅಂತ ಬೆಂಗಳೂರಿನಲ್ಲಿ ಯಾರಿಗೋ ಕನಸು ಬೀಳೋದು, ತಲೆ ಕೆಟ್ಟವರಿಗೆ ಅವ್ರಿಗೆ ಜೀರ್ಣೋದ್ಧಾರ ಮಾಡೋದು, ಎಂಥ ಹುಚ್ಚುತನಗಳೆಲ್ಲ ನಡೆದಿದೆ. ಐತಿಹಾಸಿಕವಾಗಿ ಸಂಗತಿಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥ ಬುದ್ಧಿಯೂ ಇಲ್ಲ. ಏನೇನೋ ಆಗಲಿ ತಿರುಗೋಪುರಾಚಾರ್ಯ ವೃಂದಾವನ ಪೂಜೆ ನಡೀತಾ ಇದೆ. ಏನೋ ಅದು ಅವ್ರ ಸಂಕಲ್ಪ ಏನೋ ಗೊತ್ತಿಲ್ಲ ನನಗೆ. ಯಾವುದೋ ಒಂದು ತುಳಸಿ ಕಟ್ಟೆಯಲ್ಲಿ ತಿರುಗೋಪುರಾಚಾರ್ಯ ಪೂಜೆ ನಡೀತಾ ಇದೆ. ಯಾಕೆ ಹೇಳಿದೆ ಅಂದರೆ, ಹೀಗೆ ಆಚಾರ್ಯರ ಸಾಕ್ಷಾತ್ ಶಿಷ್ಯರ ವೃಂದಾವನ ಯಾವುದು ಎಲ್ಲೂ ಸಿಕ್ಕಿಲ್ಲ ನಮಗೆ. ಅದ ಕಾರಣ ಅವರು ಯಾತ್ರೆ ಮಾಡ್ತಾ 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 ಎಲ್ಲೋ ಒಂದು ಭಾಗದಲ್ಲಿ, ಮುಳುಬಾಗಲಿನಲ್ಲಿ ನರಸಿಂಹ ತೀರ್ಥದ ಪಕ್ಕದಲ್ಲಿ ಒಂದು ವೃಂದಾವನ ಇತ್ತು. ಆ ವೃಂದಾವನ ಯಾರ್ದು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸುಮ್ಮನೆ ಹಾಲು ಬಿದ್ದುಕೊಂಡಿತ್ತು. ಅದರಲ್ಲೆಲ್ಲ ಸುಮ್ಮನೆ ನಾಯಿಗಳು ರಾತ್ರಿ ಕಟ್ಟೆಯಲ್ಲಿ ಮಲ್ಕೊಳ್ಳೋದು, ಯಾರು ಲಕ್ಷ್ಯ ಮಾಡಿದೆ. ಇತ್ತೀಚೆಗೆ ಗೊತ್ತಾಯ್ತು ಅದು ಪೇಜಾವರ ಮಠದ ಯಾವುದೋ ಒಬ್ಬರ ಪ್ರಾಚೀನ, ಈಗ ಅದು ಜೀರ್ಣೋದ್ಧಾರ ಆಗ್ತಾ ಪೂಜೆಗೆ ಇದೆ ನಡೀತು. ಅಂದ್ರೆ ಹೀಗೆ ನಾವು ಇತಿಹಾಸದಲ್ಲಿ ನಮ್ಮ ಪ್ರಾಚೀನ ಗುರು ಪರಂಪರೆಯನ್ನು ಮರೆತು ಬಿಟ್ಟಿದ್ದೇವೆ. ಅದನ್ನು ನೆನಪಿಟ್ಟುಕೊಳ್ಳಿಲ್ಲ. ಅವರ ವೃಂದಾವನದ ದಿವಸವೂ ಗೊತ್ತಿಲ್ಲ, ವೃಂದಾವನ ಎಲ್ಲಿದೆ ಅಂತ ಗೊತ್ತಿಲ್ಲ. ಹೀಗೆ ನಾವು ಮರೆತದ್ರಿಂದ ಕೆಲವರು ವಾಸ್ತವಿಕವಾಗಿ ವೃಂದಾವನ ಪ್ರವೇಶ ಮಾಡದೆ ತೀರ್ಥಗಳಲ್ಲಿ, ತೀರ್ಥ ಜಲದಲ್ಲಿ ದೇಹತ್ಯಾಗ ಮಾಡಿರ್ಬೋದು. ಅಂತೂ ಆಚಾರ್ಯ ಶಿಷ್ಯರ ಬಗ್ಗೆ ನಾರಾಯಣ ಪಂಡಿತರು ಹೇಳುವ ಸಂಗತಿ ಇಷ್ಟು. ಆಮೇಲೆ ಮಧ್ವ ಪ್ರಶಿಷ್ಯ ಬಹವ ಶಿಷ್ಯ ಯಶಾಂ ಪುನಸ್ತಥ ಮುಹುಸ್ತಥ. ಆಮೇಲೆ ಆಚಾರ್ಯರ ಶಿಷ್ಯರ ವಿಷಯ ಆಯಿತು. ಆಚಾರ್ಯ ಪ್ರಶಿಷ್ಯರು ಎರಡು ತರ ಹೇಳಿದ್ದಾರೆ, ಅನಿರುದ್ಧ ತೀರ್ಥರು, ಬಾಲರಾಯಣ ತೀರ್ಥರು. ಇಬ್ಬರೇ ಅಲ್ಲ, ಮಧ್ವ ಪ್ರಶಿಷ್ಯ ಬಹವ ಅಂತ. ಆಚಾರ್ಯರ ಶಿಷ್ಯರಿಂದ ಅಂದ್ರೆ ಇದು ಯತಿ ಸನ್ಯಾಸಿ ಶಿಷ್ಯರು ಹೇಳೋದು, ಗೃಹಸ್ಥರದ ಬಿಡಿ ಅದು ಮುಂದೆ ಹೇಳ್ತಾರೆ. ಮಧ್ವ ಪ್ರಶಿಷ್ಯ ಆಚಾರ್ಯರ ಶಿಷ್ಯರು 9 ಮಂದಿ ಪ್ರಧಾನ ಸನ್ಯಾಸಿಗಳು, ಅವರ ಶಿಷ್ಯರು, ಅವರಿಂದ ಸನ್ಯಾಸ ತಗೊಂಡವರು ಅನೇಕ ಮಂದಿ. ಇವರು ಮಧ್ವೆ ಬರುವಾಗಲೇ ಅವ್ರ ಪ್ರಶಿಷ್ಯರು ಅನೇಕ ಜನ ಸನ್ಯಾಸ ತಗೊಂಡು ಎತ್ತಿಗಳಾಗಿಬಿಟ್ಟಿತ್ತು. ಆಮೇಲೆ ಆ ಪ್ರಶಿಷ್ಯರ ಶಿಷ್ಯರು, ಶಿಷ್ಯ ಯಶಾಂ ಮುಹುಸ್ತಥ. ಹೀಗೆ ಅನೇಕ ಮಂದಿ ಆಚಾರ್ಯರ ಶಿಷ್ಯ ಪರಂಪರೆ ಆವಾಗಲೇ ಸರ್ವತ್ರ ವ್ಯಾಪ್ತವಾಗಿ ಬೆಳೆದು ನಿಂತಿತ್ತು. ಆಚಾರ್ಯರ ಶಿಷ್ಯರಿಂದ ಸ್ವೀಕಾರ ಮಾಡಿದಂತಹ ಪ್ರಶಿಷ್ಯ ಯತಿಗಳು, ಪ್ರಶಿಷ್ಯರ ಶಿಷ್ಯರು, ಇವರೆಲ್ಲ ಅನೇಕ ಸಂಖ್ಯೆಯಲ್ಲಿ. ಎಲ್ಲರೂ ಅಲಂಚಕ್ರುರಲಂ ಪೃಥ್ವೀಂ ಸರ್ವೇ ಸದ್ಗುಣಭೂಷಣ. ಯಾಕೆಂದ್ರೆ ಪ್ರಾರಂಭದಲ್ಲಿ ಇದ್ದಾಗ ಬಹಳ ಎಚ್ಚರದಿಂದ ಅವರು ಸನ್ಯಾಸ ಅಂದ್ರೆ ವೈರಾಗ್ಯ, ಭಕ್ತಿ, ಜ್ಞಾನ, ವೈರಾಗ್ಯ ಇದನ್ನೆಲ್ಲ ಪರೀಕ್ಷೆ ಮಾಡಿ ಉತ್ತರಾಧಿಕಾರಿಗಳನ್ನು ಕೊಟ್ಟು ಎಲ್ಲರೂ ಸರ್ವೇ ಸದ್ಗುಣಭೂಷಣ ಅಂತ. ಅಂದ್ರೆ ಅಲ್ಲೇನು ಬಲವಂತದ ಪ್ರಶ್ನೆ ಇಲ್ಲ ನೋಡಿ. ಬಲವಂತವಾಗಿ ಬಲಾತ್ಕಾರವಾಗಿ ಪೀಠದಲ್ಲಿ ಕೂಡಿಸೋದು, ಅವರಿಗೆ ಇಷ್ಟ ಇಲ್ಲದೆ ಪೀಠದಲ್ಲಿ ಕೂಡಿಸೋದು, ಆಮೇಲೆ ಓಡಿ ಹೋಗೋದು, ಈ ಯಾವ ಸಮಸ್ಯೆ ಇಲ್ಲ. ಏನು ಅಂದ್ರೆ ಅಲ್ಲಿ ಆಚಾರ್ಯರು ಶಿಷ್ಯರನ್ನ ಆಯ್ಕೆ ಮಾಡ್ತಾರೆ, ಗುರುಗಳು ಶಿಷ್ಯರು ಆಸಕ್ತಿಯಿಂದ ಸ್ವೀಕಾರ ಮಾಡ್ತಾರೆ. ನಮಗೆ ಸನ್ಯಾಸಗಳಿಂದ ಇವ್ರು ಕೇಳೋದು, ಅವ್ರ ವಿಚಾರ ತಡೀರಿ ಯೋಗ್ಯತೆ ನೋಡ್ಬೇಕು, ಒಮ್ಮೆ ಕೊಡೋಲ್ಲ ಅಂತ ಅವ್ರು ಕಾಯಿಸೋದು. ಹೀಗೆ ನಡೆದದ್ರಿಂದ ಒಳ್ಳೆ ಯೋಗ್ಯತಾವಂತರು, ವಿರಕ್ತರು, ಜ್ಞಾನಿಗಳು, ಭಕ್ತರು, ಸನ್ಯಾಸಿಗಳ ಜ್ಞಾನ ಭಕ್ತಿ ಅದರಿಂದ ಅಲಂಚಕ್ರು ಅಲಂಪ್ರಚು. ಆಚಾರ್ಯರ ಶಿಷ್ಯರು, ಪ್ರಶಿಷ್ಯರು, ಅವರ ಶಿಷ್ಯರು ಈ 3-4 ತಲೆಮಾರ ತನಕವೂ ಅತ್ಯಂತ ಯೋಗ್ಯರಾದ ಜ್ಞಾನ ಭಕ್ತಿ ವೈರಾಗ್ಯ ಪೂರ್ಣರಾಗಿರತಕ್ಕಂಥ ಶಿಷ್ಯರದ್ದು ಒಂದು ದೊಡ್ಡ ಪಡೆಯ ನಿರ್ಮಾಣ ಆಯಿತು. ಅಲಂಚಕ್ರು ಅಲಂ ಪೃಥ್ವೀಂ ಸರ್ವೇ ಸದ್ಗುಣಭೂಷಣ. ಸನ್ಯಾಸಕ್ಕೆ ಯಾವುದು ಅಲಂಕಾರವೋ ಅಂಥ ಎಲ್ಲ ಸದ್ಗುಣಗಳಿಂದ ತುಂಬಿರತಕ್ಕಂಥ ದೊಡ್ಡ ಯತಿ ಪರಂಪರೆ ನಿರ್ಮಾಣ ಆಯಿತು. ಯಾಕೆಂದರೆ ಒಂದು ವಿಷಯ, ಆವಾಗ ಯತಿ ಪರಂಪರೆ ನಿರ್ಮಾಣ ಆಗುವುದಕ್ಕೆ ಸುಲಭ ಇತ್ತು. ಯತಿ ನಾ ಹೇಳಿದ ಮಠಗಳಿರಲಿಲ್ಲ. ಮಠ ಇದ್ರೆ ಒಂದು ಮಠಕ್ಕೆ ಒಬ್ಬ ಯತಿ, ಮಠವೇ ಇಲ್ಲದಿದ್ರೆ ವಿರಕ್ತರೆಲ್ಲರೂ ಸನ್ಯಾಸ ತಗೋದು. ಹಿಂದೆ ಹಳ್ಳಿಗಳಲ್ಲಿ ಸನ್ಯಾಸ ತಗೊಂಡು ಒಂಥರ ವಿರಕ್ತರಾಗಿ ಪಾರಿವ್ರಾಜ್ಯ ವಾನಪ್ರಸ್ಥದಲ್ಲಿ ಸನ್ಯಾಸ ತಗೊಳ್ಳೋದು. ಹಾಗಾಗಿ ಅನೇಕ ಮಂದಿ ಯತಿಗಳ ಒಂದು ದೊಡ್ಡ ಪಡೆಯೇ ನಿರ್ಮಾಣ ಆಯಿತು. ಅವರು ಏನ್ ಮಾಡ್ತಿದ್ರು, ಶಿಷ್ಯರು ಆಯಿತು, ಪ್ರಶಿಷ್ಯರು, ಅವರು ಶಿಷ್ಯರು, ಅವರು ಕೂಡ ಸದಾ ಸಕಲ ಸಚ್ಛಾಸ್ತ್ರ ವ್ಯಾಖ್ಯಾ ಸೌಖ್ಯಾಮೃತಾಬ್ಧಿಗಾ. ಆ 3-4 ತಲೆಮಾರನ್ನ ನಾರಾಯಣ ಪಂಡಿತರು ನೋಡಿದ್ದಾರೆ. ಆಚಾರ್ಯರು, ಅವರ ಶಿಷ್ಯರು, ಅವರ ಪ್ರಶಿಷ್ಯರು, ಅವರ ಶಿಷ್ಯರು. ಆ 3 ತಲೆಮಾರು ಇದನ್ನು ಉಲ್ಲೇಖ ಮಾಡ್ತಾರೆ. ಅವರೆಲ್ಲರೂ
ಸದ್ಗುಣಭೂಷಣರು, ಸದಾ ಸಕಲ ಸಚ್ಛಾಸ್ತ್ರ ವ್ಯಾಖ್ಯಾ ಸೌಖ್ಯಾಮೃತಾಬ್ಧಿಗ. ಎಲ್ಲರೂ ನಿರಂತರ ಸರ್ವಶಾಸ್ತ್ರ ಪ್ರವಚನ ಮಾಡಿಕೊಂಡು ಆ ಶಾಸ್ತ್ರ ಪ್ರವಚನದ ಆನಂದದಲ್ಲಿ ಮುಳುಗಿದವರೇ. ಯಾರೂ ಕೂಡ ಶಾಸ್ತ್ರ ಪ್ರವಚನ ಮಾಡದೆ ಬಿಟ್ಟವರಿಲ್ಲ ಆತ 3-4 ತಲೆಮಾರಿನ ತನಕ. ಆಮೇಲೆ ಅಷ್ಟೇ ಅಲ್ಲ, ಸರ್ವೇ ದುರ್ವಾದ ಕಾಂಡ ಖಂಡನ ಮಂಡನಾಹ. ಶಾಸ್ತ್ರವನ್ನು ಓದಿ ಯಾರು ಶಾಸ್ತ್ರ ವಿರುದ್ಧವಾಗಿ ಹೇಳ್ತಾರೆ ಅಂಥ ದುರ್ವಾದಿಗಳ ತಪ್ಪು ಅನುಸಂಧಾನಗಳು ಏನಿದೆ ಅದನ್ನು, ಆ ತಪ್ಪು ಅನುಸಂಧಾನಗಳು ಅನ್ನುವ ಕಾಂಡ, ಬಾಣಗಳು, ಶಸ್ತ್ರಗಳು, ಆ ಶಸ್ತ್ರವನ್ನು ಖಂಡನೆ ಮಾಡತಕ್ಕಂಥ ಅಸಾಧಾರಣವಾದ ಶಸ್ತ್ರ ತರ್ಕಶಾಸ್ತ್ರ ಇವರಲ್ಲಿ ಇತ್ತು. ಎಲ್ಲರೂ ತರ್ಕಶಾಸ್ತ್ರದಿಂದ ಅಧ್ಯಯನ ಮಾಡಿ ದುಷ್ಟ ಪಕ್ಷಗಳನ್ನು ಖಂಡನೆ ಮಾಡುವಂತಹ ತಾರ್ಕಿಕವಾದಂತಹ ಪ್ರತಿಭೆಯನ್ನು ಬೆಳೆಸಿಕೊಂಡವರು. ತಾತ್ವಿಕವಾದ ಪ್ರತಿಭೆ, ಎರಡು, ತಾರ್ಕಿಕ ಮತ್ತು ತಾತ್ವಿಕ ಎರಡು ವಿಧದ ಅಧ್ಯಯನದಲ್ಲೂ ಪಳಗಿದಂಥ ವಿದ್ವಾಂಸರು, ಪ್ರಚಂಡ ಪಂಡಿತರು. ಆದರೆ ನಾರಾಯಣ ಪಂಡಿತರ ಪ್ರಾಮಾಣಿಕತೆ ನೋಡಿ. ಭೂರಿ ಭಕ್ತಿ ಭರ ಕೇಚಿತ್ ಅತ್ಯಲ್ಪಶ್ರುತ ಸಂಪದ. ಕೆಲವರು ಅಷ್ಟು ದೊಡ್ಡ ವಿದ್ವಾಂಸರಲ್ಲ, ಆಚಾರ್ಯ ಪ್ರಶಿಷ್ಯರ ತಲೆಮಾರಿಗೆ ಆಗಿಬಿಟ್ಟಿದೆ. ಆದರೆ ತುಂಬಾ ಭಕ್ತರು ಅವರು. ಶಾಸ್ತ್ರದಲ್ಲಿ ಮಹಾಪಂಡಿತರು ಇರಲಿ, ಅಲ್ಪಶ್ರುತ ಸಂಪದ. ಶಾಸ್ತ್ರ ಸುಮಾರಾಗಿ ಓದಿಕೊಂಡಿರ್ತಾರೆ, ಶಾಸ್ತ್ರದಲ್ಲಿ ಮಹಾಪ್ರತಿಭಾವಂತರು ಅಂತಲ್ಲ. ಆದರೆ ಅವರ ಭಕ್ತಿ ನೋಡಿದರೆ ಆಶ್ಚರ್ಯ ಆಗುತ್ತೆ. ಅನನ್ಯವಾದ ಭಕ್ತಿ. ಭೂರಿ ಭಕ್ತಿ ಬರ ಕೇಚಿತ್ ಯೇಷು ಅಲ್ಪಶ್ರುತ ಸಂಪದ. ಅವರಲ್ಲಿ ಕೆಲವರು ಶಾಸ್ತ್ರದಲ್ಲಿ ಮಹಾಪಂಡಿತರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅಂದ್ರೆ ಏನದು, ಅವರು ಪಂಡಿತರೇ, ಆಚಾರ್ಯರು, ವಿಷ್ಣು ಅವರ ಮುಂದೆ ನಿಂತಾಗ ಇವರು ಸಣ್ಣವರಾಗಿ ಕಂಡುಬಿಟ್ರೆ ಅಷ್ಟೇ. ಆ ತಲೆಮಾರಿನಲ್ಲಿದ್ದ ಮಹಾಮಹಾ ಅವತಾರ ಪುರುಷರ ಮುಂದೆ ಇವರು ಸಣ್ಣವರ. ಅವರ ಮಟ್ಟಕ್ಕೆ ನೋಡಿದ್ರೆ ಆ ಮಟ್ಟಕ್ಕೆ ಇರುವವರಲ್ಲ, ಅಲ್ಪಶ್ರುತ ಸಂಪದ. ಆಮೇಲೆ ಕೆಲವರು ಯಾಕೆ ಅಂದರೆ ಅತ್ಯ ಅಲ್ಪಬೋಧ ಅಪರಿ, ಕೆಲವರಿಗೆ ಪಕ್ಕ ಗ್ರಹಣ ಆಗ್ತಿಲ್ಲ, ಅಂತಹ ಪ್ರತಿಭಾವಂತರಲ್ಲ. ಪ್ರತಿಭಾವಂತರಲ್ಲದೇ ಇದ್ರೂ ಕೂಡ ಅವರು ಬಹುಶ್ರುತ ಮಹಾಗುಣ. ಕೆಲವರು ಅಂತಹ ಪ್ರತಿಭಾವಂತರಲ್ಲ, ಅದು ತುಂಬಾ ಓದಿಕೊಂಡು ನಿರಂತರ ಓದುವುದು, ಅಧ್ಯಯನ ಮಾಡೋದು. ಕೆಲವರು ಅಧ್ಯಯನ ಕಮ್ಮಿ, ಆದರೆ ಮಹಾಭಕ್ತಿ. ಹೀಗೆ ಎಲ್ಲ ಗುಣ ಎಲ್ಲರೂ ಇರೋದಿಲ್ಲ. ಆಚಾರ್ಯರ ಪ್ರಶಿಷ್ಯರ ಕಾಲದಲ್ಲೇ ಜ್ಞಾನದ ಹ್ರಾಸ, ಕಿಂಚಿತ್ ಹ್ರಾಸ ಪ್ರಾರಂಭ ಆಯಿತು. ಆದರೆ ಭಕ್ತಿ, ಅಸಾಧಾರಣವಾದ ಭಕ್ತಿ ಇತ್ತು ಅವರಿಗೆ. ಅದು ಜ್ಞಾನದ ಕೊರತೆಯನ್ನು ಭಕ್ತಿಯಿಂದ ತುಂಬಿದರು ಕೆಲವರು. ತಮ್ಮ ಪ್ರತಿಭೆಯ ಕೊರತೆಯನ್ನು ನಿರಂತರ ಅಧ್ಯಯನದಿಂದ ತುಂಬಿದರು ಕೆಲವರು. ಬಹುಶ್ರುತ ಮಹಾಗುಣ, ನಿರಂತರ ಅಧ್ಯಯನ. ಯಾಕಂದ್ರೆ ಪೂರ್ತಿ ಅರ್ಥ ಆಗಲಿಲ್ಲ, ಇನ್ನೂ ಓದ್ಬೇಕು, ಪೂರ್ತಿ ಅರ್ಥ ಆಗಲಿಲ್ಲ ಅಂತ ತಮ್ಮ ತಿಳುವಳಿಕೆಯ ಬಗ್ಗೆ ಅತೃಪ್ತಿಯಿಂದ ನಿರಂತರ ಶಾಸ್ತ್ರಾಧ್ಯಯನ. ಹೀಗೆ ಒಂದು ವೀರ್ಯವತ್ತರವಾಗಿರತಕ್ಕಂಥ ಸನ್ಯಾಸಿ ಶಿಷ್ಯರ ದೊಡ್ಡ ಪರಂಪರೆ ನಿರ್ಮಾಣ ಆಯಿತು ಆಚಾರ್ಯ ಕಾಲದಲ್ಲಿ. ಆಮೇಲೆ ಗೃಹಿಣ ಬಹವಃ ಗೃಹಿಣೋಪ್ಯಾಸ್ ಅಸ್ಮಾತ್ ಸಮಗ್ರಾನುಗ್ರಹಂ ಯಯುಹು. ಇದು ಸನ್ಯಾಸಿ ಶಿಷ್ಯರ ಕಥೆ ಇಲ್ಲಿ ಮುಗಿಸಿದರು ಆಚಾರ್ಯರು. ಆಚಾರ್ಯ ಪರಂಪರೆ ಒಂದು 3 ತಲೆಮಾರಿನ ಒಳ್ಳೆ ಜ್ಞಾನಿಗಳು, ಭಕ್ತಿ ವೈರಾಗ್ಯ ಸಾಗರರು ಆಗಿರತಕ್ಕಂಥ ಶಿಷ್ಯ ಪರಂಪರೆ ಬೆಳೆದು ಬಂತು. ಅಷ್ಟೇ ಅಲ್ಲ, ಬಹವಃ ಗೃಹಿಣ, ಸನ್ಯಾಸಿ ಸಂಖ್ಯೆ ಅನೇಕ ಇರುವಾಗ ಗೃಹಸ್ಥರ ಸಂಖ್ಯೆ ಯಾವಾಗಲೂ ಗೃಹಸ್ಥರ ಹೆಚ್ಚಲ್ವಾ. ಶಿಷ್ಯರಾಗಿ ಬರೋರಲ್ಲಿ ಗೃಹಸ್ಥರು ಹೆಚ್ಚು. ಅದು 100 ಜನ ಗೃಹಸ್ಥರಿದ್ರೆ ಒಂದು 5 ಜನ, 2 ಜನ, ಒಂದು 2-3 ಜನ ಸನ್ಯಾಸ ತಗೊಳ್ಬೋದು. ಹಾಗೆ ಬಹಳ ಮಂದಿ ಗೃಹಸ್ಥ ಶಿಷ್ಯರು. ಬಹವಃ ಗೃಹಿಣೋಪ್ಯಾಸನ್ ಅಸ್ಮಾತ್. ಅದು ಬಹಳ ಜನ ಶಿಷ್ಯರು ಇರಬಹುದು, ಶಿಷ್ಯರು ತುಂಬಾ ಜನ ಇರಬಹುದು. ಆದರೆ ಸಮಗ್ರ ಅನುಗ್ರಹಂ ಯಯು, ಆಚಾರ್ಯರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ ಗೃಹಸ್ಥರೇ ಬಹಳ ಮಂದಿ ಇದ್ದರು. ಆಚಾರ್ಯರ ಸಾಕ್ಷಾತ್ ಅನುಗ್ರಹಕ್ಕೆ ಪಾತ್ರರಾದವರು. ದೂರದಲ್ಲಿ ಆಚಾರ್ಯನ ನೋಡಿ ಕೈ ಮುಗಿದು ಭಕ್ತಿ ಮಾಡಿ ಆಚಾರ್ಯನ ಸಿದ್ಧಾಂತ ದೀಕ್ಷೆ ತೊಟ್ಟವರು ಬೇರೆ. ಆಚಾರ್ಯರ ನೇರ ಸಂಪರ್ಕ ಪಡೆದು ಆಚಾರ್ಯರಿಂದ ಪೂರ್ಣ ಅನುಗ್ರಹ ಪಡೆದವರೇ ಗೃಹಸ್ಥರು ಬಹಳ ಮಂದಿ ಇದ್ದರು. ಬಹಳ ಮಂದಿಯಲ್ಲಿ 3 ಜನ ಬಹಳ ಮುಖ್ಯವಾದವರು ಅಂತ. ದೀಪ್ರಾಹ ಯತ್ರ ಅಗ್ನಯೇವ ತ್ರಯೋ ಲಿಕುಚ ಶೇಖರಾಹ. 3 ಜನ ಲಿಕುಚರು, ಲಿಕುಚ ವಂಶದವರು, ಅಂದ್ರೆ ಪೆಜತ್ತಾಯ ವಂಶದ. ಒಂದು ಇವರ ಅಪ್ಪನೇ ತ್ರಿವಿಕ್ರಮ ಪಂಡಿತರು, ಮತ್ತೊಬ್ಬರು ಇವರು ಚಿಕ್ಕಪ್ಪ ಶಂಕರ ಪಂಡಿತರು, ಮತ್ತೊಬ್ಬರು ಇವರು ಕುಟುಂಬದವರು ಶಂಕರ ಪಂಡಿತರು. ಪೆಜತ್ತಾಯ ಇನ್ನೊಬ್ಬರು, ಅವರು ಇವರು ಏನು ಸಂಬಂಧ ಅಂತ ಇಬ್ಬರು ಶಂಕರ ಪಂಡಿತರು, ಒಬ್ಬರು ತ್ರಿವಿಕ್ರಮ ಪಂಡಿತರು. ಇವರು 3 ಜನ ಆಚಾರ್ಯರ ಸಾಕ್ಷಾತ್ ಸಂಪರ್ಕದಿಂದ ಆಚಾರ್ಯರ ಪೂರ್ಣಾನುಗ್ರಹ ಪಾತ್ರರಾದವರು. ಸಮಗ್ರ ಅನುಗ್ರಹ, ಪರಮಾನುಗ್ರಹ ಅಲ್ಲ, ಸಮಗ್ರ ಅನುಗ್ರಹ. ಆಚಾರ್ಯರು ಪೂರ್ಣ ಅನುಗ್ರಹ ಮಾಡಿದವರು. ದೀಪ್ರಾಹ ಯತ್ರ ಅಗ್ನೇಯವ. 3 ಮಂದಿ ಹೇಗೆ ಅಂದ್ರೆ ತ್ರೇತಾಗ್ನಿ, ಆಗಮನೀಯ, ಗಾರ್ಹಪತ್ಯ, ಅನ್ವಾಹಾರ್ಯ ಪಚನ ಅಂತ 3 ಅಗ್ನಿ ಯಜ್ಞಕ್ಕೆ ಬೇಕು. ಹಾಗೆ 3 ಅಗ್ನಿಗಳಂತೆ ಇವರು ಆಚಾರ್ಯರ ಶಿಷ್ಯ ಗೃಹಸ್ಥ ಶಿಷ್ಯರಲ್ಲಿ 3 ಅಗ್ನಿಗಳಿವು. ದೀಪ್ರಾಹ ಯತ್ರ ಅಗ್ನೇಯವ ತ್ರಯೋ ದಿಗುಚ ಶೇಖರಾಹ. 3 ಮಂದಿ ತ್ರಿವಿಕ್ರಮ ಪಂಡಿತರು, ಶಂಕರ ಪಂಡಿತರು ಇಬ್ಬರು. ಈ 3 ಮಂದಿ ಗೃಹಸ್ಥರಲ್ಲಿ ವಿಶಿಷ್ಟವಾದ ಪಾಂಡಿತ್ಯದಲ್ಲಿಯೂ ಅಸಾಧಾರಣ ಆಗಿದ್ದವರು.
ಮತ್ತೆ ಈ ಮೂರು ಮಂದಿಯು ಮೊದಲು ಮಾಯಾವಾದದ ಪ್ರಚಂಡ ಪ್ರತಿಪಾದಕರು ಅನುಯಾಯಿಗಳು ಆಗಿದ್ದು ಅದನ್ನು ಬಿಟ್ಟು ಆಚಾರ್ಯ ಶಿಷ್ಯರಾದವರು. ಆಚಾರ್ಯ ಶಿಷ್ಯರಾದ ನಂತರ ಆಚಾರ್ಯ ಅನನ್ಯವಾದ ಸೇವೆ ಮಾಡಿ ಆಚಾರ್ಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದವರು. ಅದು ವಿಶೇಷ. ಅಲ್ಲ, ಮೊದಲು ಮಾಯಾವಾದ ಇದ್ದು ಎಲ್ಲರೂ ಹಾಗೆ ಆಚಾರ್ಯ ಬರೋ ಮುಂಚೆ ಎಲ್ಲರೂ ಇದು ಭಾಗವತ ಸಂಪ್ರದಾಯವೇ ಇದ್ದದ್ದು. ಸಮಗ್ರ ಅನುಗ್ರಹಂ ಇವು ಆಚಾರ್ಯರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದವರು 3 ಜನ. ವಿಶೇಷವಾಗಿ ಏನು ಅವರ ನಡೆ ಹೇಗಿತ್ತು ಅಂದರೆ ಮಾಧ್ವಂ ನಿಯೋಗಂ ಏ ಪ್ರಾಯ ನಾಟ್ಯಜನ್ನ ವಿದುಷಾಂಬರ. ಯಾವತ್ತೂ ಆಚಾರ್ಯರ ಹೇಳಿದ ಮಾತನ್ನ ಒಂದು ಚಾಚೂ ತಪ್ಪದೆ ಪಾಲಿಸ್ತಿದ್ದಂಥವ್ರು. ಒಂದು ಹೆಜ್ಜೆ ಅತ್ತೆ ಇಲ್ಲ, ಒಂದು ಹೆಜ್ಜೆ ಅತ್ತೆ ಇಲ್ಲ. ಆಚಾರ್ಯರು ಹೇಳಿದ ಆಜ್ಞೆಯನ್ನ ಒಂದು ವಿಷಯದಲ್ಲೂ ಪ್ರಶ್ನಿಸಿದವರು ಅಲ್ಲ, ಉಲ್ಲಂಘಿಸಿದವರು ಅಲ್ಲ. ಮಾಧ್ವಂ ನಿಯೋಗಂ ಏ ಪ್ರಾಯ ನಾಟ್ಯಜನ್. ಆದರೆ ಅದು ಏನು ಮಾಡೋದು, ಅವರಿಗೆ ಬುದ್ಧಿ ಇಲ್ಲ, ಆಚಾರ್ಯ ಹೇಳಿದಾಗ ಹೇಳ್ಬೇಕು. ವಿದುಷಾಂಬರಾಹ, ಆ ಕಾಲದಲ್ಲೇ ಸರ್ವಶ್ರೇಷ್ಠ ವಿದ್ವಾಂಸರು ಅವರು, ಮಹಾಜ್ಞಾನಿಗಳು. ಆದರೆ ಆಚಾರ್ಯರ ಮಾತನ್ನ ಮೀರುತ್ತದೆ. ಆಚಾರ್ಯ ಏನು ಹೇಳಿದ್ರು ಅದು ನಮಗೆ ತಾರಕಪ್ಪ ಆಚಾರ್ಯ ಹೇಳಿದ ಹಾಗೆ ಮಾಡೋಣ. ಆಚಾರ್ಯರ ಆಜ್ಞೆಯನ್ನ ಒಂದು ಕ್ಷಣವೂ ಮೀರಿದವರಲ್ಲ. ಪೂರ್ಣ ಆಚಾರ್ಯರ ದಾಸ್ಯ ಸ್ವೀಕಾರ ಮಾಡಿ ಬದುಕಿದವರು ಆ ಕಾಲದ ಮಹಾವಿದ್ವಾಂಸರು. ಮತ್ತೆ ಶಿಷ್ಯ ಕ್ಷೇತ್ರೇಶು ಸದ್ವಿದ್ಯ ಬೀಜಾವಾಪೈಕ ದೀಕ್ಷಿತಾ. ಅವರಿಗೆ ಇಡೀ ಬದುಕಿನ ದೀಕ್ಷೆ ಏನು ಅಂದ್ರೆ, ನಾವು ನಮಗೆ ದೇವರು ಕೊಟ್ಟ ವಿದ್ಯೆಯನ್ನ, ಸದ್ವಿದ್ಯೆಯನ್ನ, ಯಥಾರ್ಥ ಜ್ಞಾನವನ್ನ ಅದನ್ನ ಮುಂದಿನ ತಲೆಮಾರಿಗೆ ಕೊಟ್ಟು ಸಾಯಬೇಕು. ಇದರ ಋಣ ಸಾಲ ಸಂದಾಯ ಆಗದೆ ಪರಿಹಾರ ಆಗೋದಿಲ್ಲ. ಅದರಿಂದ ನಾವು ಭಗವಂತ ನಮಗೆ ಕೊಟ್ಟಂಥ ಜ್ಞಾನ ಪರಂಪರೆ ಏನಿದೆ ಅದನ್ನು ಶಿಷ್ಯರು ಅನ್ನುವ ಹೊಲದಲ್ಲಿ ಬಿತ್ತಿ ನಾವು ಆ ಬೆಳೆ ಬೆಳೆಸಲಿಕ್ಕೆ ಅವರ ಹತ್ರ ಕಟಾವು ನೀವು ಮಾಡಿಕೊಳ್ಳ್ರಿ ಅಂತ ನಾವು ಹೊರಟು ಹೋಗ್ಬೇಕು. ಹಾಗೆ ಮುಂದಿನ ತಲೆಮಾರಿಗೆ ಜ್ಞಾನವನ್ನ, ಶಿಷ್ಯರಿಗೆ ಸದ್ವಿದ್ಯೆಯನ್ನು ಕೊಡತಕ್ಕಂಥ ಒಂದು ದೀಕ್ಷೆ ತೊಟ್ಟವರು, ನಿರಂತರ ಪಾಠ ಪ್ರವಚನ ಮಾಡಿ ಜ್ಞಾನದಾನ ಮಾಡ್ತಾ ಇದ್ದಂಥ ಮಹಾವಿದ್ವಾಂಸರು. ಆದರೆ ಅವರು ಆಚಾರ್ಯ ಆಜ್ಞೆಯನ್ನು ಮಾತ್ರ ಚಾಚೂ ತಪ್ಪದೆ ಪಾಲಿಸಿದರು. ಅಂಥ ಗೃಹಸ್ಥರು ಅನೇಕ ಮಂದಿ, ಅದರಲ್ಲಿ ಪ್ರಧಾನರಾದವರು 3 ಮಂದಿ. ಇದೆಲ್ಲ ಆದ್ಮೇಲೆ ಹಿಂದೆ ಒಂದು ಮಾತು ಹೇಳಿದ್ರು. ಏನು ಅಂದ್ರೆ, ಆಚಾರ್ಯರು ರಾಜ ಜಯಸಿಂಹ, ಭಗವದನುಗ್ರಹಕ್ಕೆ ಪಾತ್ರರಾಗಿರತಕ್ಕಂಥ ರಾಜ ಜಯಸಿಂಹ ಆಚಾರ್ಯರಿಂದ ಪ್ರಭಾವಿತನಾಗಿ ಆಚಾರ್ಯರು ಕಬೆನಾಡಿನಿಂದ ಹೊರಟ್ರೆ ಹೋಗಬಾರದು, ತಾವೆಲ್ಲೇ ಇರಬೇಕು ಅಂತ ಆಚಾರ್ಯನ ಕಳಿಸಿಕೊಡ್ಲಿಕ್ಕೂ ಅವನಿಗೆ ಮನಸ್ಸಿಲ್ಲ. ಅಷ್ಟೂ ಭಕ್ತಿಯಿಂದ ಆಚಾರ್ಯರನ್ನ ನಂಬಿಕೊಂಡಿದ್ದವ. ಆದರೆ ಅಲ್ಲಿ ಇರತಕ್ಕಂಥ ಅಧಿಕಾರಿಗಳಿದ್ದಾರಲ್ಲ, ಗ್ರಾಮಾಧಿಕಾರಿಗಳು, ಅದನ್ನು ನಾನು ಹಿಂದೆ ಹೇಳಿದ್ದೆ. ಸಮರ್ಥ, ಆಮೇಲೆ ಗ್ರಾಮಣಿ, ಅನ್ನಗ್ರಾಮಣಿ, ಇವರೆಲ್ಲ ಆ ಬ್ರಾಹ್ಮಣರು ಆ ಕಾಲದಲ್ಲಿ ಸಮಾಜದ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಂಥ ಆ ಹೆಸರುಗಳನ್ನೆಲ್ಲ ಕಳೆದ ಒಂದು ಬಾರಿ ವಿವರಿಸಿದ್ದೆ ನಾನು. ಆ ಗ್ರಾಮಣಿ, ಅನ್ನಗ್ರಾಮಣಿ, ಸಮರ್ಥ, ಬಲ್ಲಾಳ ಇವರೆಲ್ಲ ಏನು ಆ ಕಾಲದಲ್ಲಿ ಗ್ರಾಮದ ಅಧಿಕಾರಿಗಳು, ರಾಜಕೀಯ ಅಧಿಕಾರಿಗಳು. ಅವರು ರಾಜನಿಂದ ಕೆಳಗೆ ರಾಜನಾಜ್ಞೆಯಂತೆ ಈ ಜನರಿಗೆ ಅಧಿಕಾರ ನಿರ್ವಹಣೆ ಮಾಡೋರು. ಅವರೆಲ್ಲ ಆಚಾರ್ಯ ವಿರುದ್ಧವಾಗಿ ನಿಂತಿದ್ರು ಪುಸ್ತಕ ಕಳವಾಗುವಾಗ. ಹಿಂದೆ ನಾವು ಅದನ್ನು ನೋಡಿದ್ದೆವು. ಆಚಾರ್ಯರ ಪುಸ್ತಕ ಕಳವು ಮಾಡಲಿಕ್ಕೆ ಪದ್ಮತೀರ್ಥರಿಗೆ ಸಹಾಯ ಮಾಡಿದವರು ಈ ಅಧಿಕಾರಿಗಳು, ಈ ಗ್ರಾಮಣಿ, ಅನ್ನಗ್ರಾಮಣಿ, ಬಲ್ಲಾಳ, ಸಮರ್ಥ, ಈ ಅಧಿಕಾರಿಗಳೆಲ್ಲ. ಅವರೆಲ್ಲ ಗ್ರಾಮಣ್ಯ ಬ್ರಾಹ್ಮಣಾಗ್ರಣ್ಯ ಪ್ರಾಪು ಪೂರ್ಣೇಕ್ಷ ಶಿಷ್ಯತ ಅಂತ. ಅವರಿಗೆ ಒಂದು ರಾಜ ಆಚಾರ್ಯರ ಕಡೆಗೆ ನಿಂತ, ಕಳವು ಮಾಡಿದ ಪುಸ್ತಕವನ್ನು ರಾಜನೇ ಬಲವಂತವಾಗಿ ಅವರನ್ನು ಜೋರು ಮಾಡಿ ತರಿಸಿ ಆಚಾರ್ಯರಿಗೆ ಸನ್ನಿಧಾನದಲ್ಲಿ ಶಂಕರ ಪಂಡಿತರಿಗೆ ಒಪ್ಪಿಸಿದ. ಇದೆಲ್ಲ ನೋಡಿದ ಮೇಲೆ ಅವರಿಗೂ ತಪ್ಪು ಮನವರಿಕೆಯಾಗಿ ಪಶ್ಚಾತ್ತಾಪ ಆಯಿತು. ಆ ಎಲ್ಲ ಏನು ಅಧಿಕಾರಿಗಳಿದ್ದಾರೆ, ಅಲ್ಲಿ ಗ್ರಾಮಗಳ ವ್ಯವಸ್ಥೆಯನ್ನು ನೋಡಿಕೊಳ್ತಾ ಇದ್ದಂಥ ಗ್ರಾಮಣ್ಯ ಬ್ರಾಹ್ಮಣಾಗ್ರಣ್ಯ, ಮೊದಲು ಪಿತೂರಿ ಮಾಡಿದವರು, ಆಚಾರ್ಯರು ಸ್ವಲ್ಪ ವಿರುದ್ಧ ನಿಂತು ಪದ್ಮತೀರ್ಥರ ಕಡೆಗೆ ನೆರವು ಮಾಡಿದವರು, ಅವರೆಲ್ಲ ಪಶ್ಚಾತ್ತಾಪಪಟ್ಟು ಪ್ರಾಪು ಪೂರ್ಣೇಕ್ಷ ಶಿಷ್ಯತಾಂ, ಅವರು ಆಚಾರ್ಯ ಅಧಿಕಾರ ವರ್ಗದಲ್ಲಿ ಇರತಕ್ಕವರು. ಅವರ ಇವರ ನಂತರ ನಾನು ಹೇಳಿದೆ ಭಟ್ಟರು, ತಂತ್ರಿಗಳು, ಆ ವರ್ಗದ ನಂತರ ಬರತಕ್ಕಂಥ ಮಧ್ಯಮ ಬ್ರಾಹ್ಮಣರು ಅಂತ ಅವರನ್ನು ಕರೀತಿದ್ರು, ಅಧಿಕಾರ ವಹಿಸಿಕೊಂಡವರು. ಅವರೆಲ್ಲರೂ ಆ ಅಧಿಕಾರ ವರ್ಗದಲ್ಲಿ ಇರತಕ್ಕಂಥ ವರ್ಗ ಆಚಾರ್ಯರ ಶಿಷ್ಯತ್ವ ಸ್ವೀಕಾರ ಮಾಡಿದರು. ಯೇಷಾಂ ಸದ್ಗುಪ್ತಿ ಮಾತ್ರೇಣ ಭವೇತ್ ಕಿಲ ಪರಂಪದಂ ಅಂತ ಪರಶುರಾಮ ಒಂದು ವ್ಯವಸ್ಥೆ ಮಾಡಿದ್ದ ಅಂತ ಇದು ಒಂದು
ಗ್ರಾಮ ಪದ್ಧತಿಯಲ್ಲಿ ಬಂದಿರತಕ್ಕ ಸಂಗತಿ, ಅದನ್ನು ಉಲ್ಲೇಖ ಮಾಡ್ತಾರೆ ನಾರಾಯಣ ಪಂಡಿತರು. ಗ್ರಾಮ ಪದ್ಧತಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಪರಶುರಾಮನ ಕಾಲದಿಂದ ಒಂದು ವ್ಯವಸ್ಥೆ ಬಂತು ಅಂತ. ಈ ಪರಶುರಾಮ ಕ್ಷೇತ್ರ ತಾನೆ ಈ ಭೂಮಿಯನ್ನ ಸೃಷ್ಟಿ ಮಾಡಿ, ಅದು ಕೆಲವರು ನೀವು ಇಲ್ಲಿ ಧರ್ಮಾಚರಣೆಗೆ ಬೇಕಾಗಿರತಕ್ಕಂಥ ವ್ಯವಸ್ಥೆ ಮಾಡಿ ಸಜ್ಜನರಿಗೆ ರಕ್ಷಣೆ ಕೊಡಿ ಅಂತ ಕೆಲವು ಬ್ರಾಹ್ಮಣರ ಹತ್ರ ಹೇಳಿದರು. ಅವರಿಗೆ ಮತ್ತೊಂದು ಅನುಗ್ರಹ ಮಾಡಿದ್ರು, ನೀವು ಧರ್ಮಾಚರಣೆ ಮಾಡುವವರಿಗೆ ಬೇಕಾದ ರಕ್ಷಣೆ ಕೊಟ್ರೆ ಅದರಿಂದಲೇ ನಿಮಗೆ ಉದ್ಧಾರ ಅಂತ. ನೀವು ಸಾಧನೆ ತಪಸ್ಸು ಮಾಡ್ಲಿಕ್ಕೆ ನಿಮಗೆ ಬಿಡುವಿಲ್ಲದೆ ಇದ್ರು ಇನ್ನೊಬ್ರು ಸಾಧನೆ ಮಾಡುವವರಿಗೆ ಬೇಕಾದ ನೆರವು ನೀಡುವುದರಿಂದಲೇ ನಿಮಗೆ ಉದ್ಧಾರ ಅಂತ. ಅದು ಹೇಗೆ ಅಂದ್ರೆ, ಈಗ ಹೆಣ್ಮಕ್ಕಳು, ಅವರು ಶಾಸ್ತ್ರಕಾರ ಹೇಳಿದ್ರು, ನಿಮಗೆ ಮನೆಯಲ್ಲಿ ಸಂಸಾರ, ಮಕ್ಕಳನ್ನು ನೋಡಿಕೊಳ್ಳೋದು, ಮನೆವಾಳ್ತ ನೋಡಿಕೊಳ್ಳೋದು ಮತ್ತು ವೇದಾಧ್ಯಯನ ಒಟ್ಟಿಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದರೆ ವೇದಾಧ್ಯಯನ ಮಾಡತಕ್ಕ ಒಂದು ಮಗುವನ್ನ ಪ್ರಪಂಚ ಕೊಡುವುದೇ ನೀವು ಮಾಡತಕ್ಕ ವೇದಾಧ್ಯಯನ ಅಂತ. ಹಾಗೆ ಒಂದೊಂದು ರೀತಿಯಿಂದ ಒಬ್ಬೊಬ್ಬರಿಗೆ ಒಂದೊಂದು ಅಧಿಕಾರವನ್ನು ಹಂಚಿಕೊಟ್ಟ ಹಾಗೆ ನಿಮಗೆ ಇಲ್ಲಿ ಗ್ರಾಮದಲ್ಲಿ ಧರ್ಮಾಚರಣೆ ನಿರಂತರವಾಗಿ ನಿಷ್ಪ್ರತ್ಯೂಹವಾಗಿ ನಡೆಯುವಂತೆ ಮಾಡುವ ಹೊಣೆ ನಿಮ್ಮದು. ಅದರಿಂದಲೇ ನಿಮಗೆ ಭಗವತ್ಪದ ಪ್ರಾಪ್ತಿ, ಅದೇ ನಿಮ್ಮ ಸಾಧನೆ ಅಂತ ಪರಶುರಾಮನೇ ಆಜ್ಞೆ ಮಾಡಿದ್ದ ಅನ್ನತಕ್ಕಂಥ ಒಂದು ಐತಿಹ್ಯ ಇದೆ. ಅದನ್ನ ಇವರು ಸದ್ಗುಪ್ತಿ ಮಾತ್ರೇಣ, ಯಾರು ಸಜ್ಜನರು ಅವರ ರಕ್ಷಣೆ ಮಾಡುವುದರಿಂದ ಇವರಿಗೆ ಭಗವದ್ ಅನುಗ್ರಹ ಭವೇತ್ ಕೆಲ ಪರಂಪದ ಅಂತ ಆ ಗ್ರಾಮ ಪದ್ಧತಿಯ ಹಿನ್ನೆಲೆಯಲ್ಲಿ ಈ ಮಾತನ್ನ ನಾರಾಯಣ ಪಂಡಿತರು ಹೇಳ್ತಾರೆ. ಆಯ್ತು. ಇನ್ನು ಕೆಲವರು ಆಚಾರ್ಯ ವಿಶೇಷ ಅನುಗ್ರಹ ಏನು ಅಂದರೆ, ಶುಶ್ರೂಷಾ ಪಕ್ಷಪಾತಾದ್ಯೈ ಕೇಭ್ಯಶ್ಚಿತ್ ಕೇವಲಂ ದದೌ. ಶುಶ್ರೂಷಾ ಪಕ್ಷಪಾತಾದ್ಯೈ ಕೇಭ್ಯಶ್ಚಿತ್ ಕೇವಲಂ ದದೌ. ರಾಮಾನುಜ ರಾಮ ಪ್ರಿಯ ರಾಮ ಇವ. ಭಗವಂತ ಕೆಲವೊಮ್ಮೆ ರಾಮಚಂದ್ರ ಕೊನೆಗೆ ಸಮಾಯಾತ ಅಂತ ಯಾರು ಬರ್ತೀರಿ ಎಲ್ಲರನ್ನು ಕರ್ಕೊಂಡು ಹೋಗ್ತೇವೆ ಬನ್ನಿಂದ ತೃಣಾಂತ ಜೀವನನ್ನು ಉದ್ಧಾರ ಮಾಡಿದ ಅಂತಕ್ಕಂಥ ಮಾತು ಬರ್ತದೆ. ಹಾಗೆ ರಾಮಭಕ್ತರಾದ ಆಚಾರ್ಯರು ಕೂಡ ಅವರ ಶರಣಾಗತರಾದಂತಹ ಅನೇಕ ಮಂದಿಯನ್ನ ಉದ್ಧಾರ ಮಾಡಿಬಿಟ್ಟರು. ಯಾವುದರಿಂದ? ಶುಶ್ರೂಷಾ ಪಕ್ಷಪಾತಾದ್ಯೈ. ಅವರು ಅವರು ಅಂಥ ತಪಸ್ವಿಗಳಲ್ಲ, ದೊಡ್ಡ ಸಾಧನೆ ಮಾಡಿ ಎತ್ತರ ಕೇಳಿದವರಲ್ಲ. ಆದರೆ ಆಚಾರ್ಯರ ಸೇವೆ, ಭಗವಂತನ ಸೇವೆಯಲ್ಲಿ ನಿರಂತರ ತೋರಿದವರು, ಆಚಾರ್ಯರ ಸಿದ್ಧಾಂತದಲ್ಲಿ ಪಕ್ಷಪಾತ, ವಿಶೇಷವಾದಂತಹ ಆಸಕ್ತಿ ತೋರಿದವರು. ಅಂಥ ಅನನ್ಯವಾದ ಆಸಕ್ತಿ, ಅನನ್ಯವಾದ ಶುಶ್ರೂಷೆ ಮಾಡಿದವರಿಗೆ ಕೇಭ್ಯಶ್ಚಿತ್ ಕೇವಲಂ ದದೌ ಸ್ವಾಂ ಗತಿಂ ಯೋಗಿ ದುರ್ಲಭಂ. ರಾಮಪ್ರಿಯ ರಾಮಚಂದ್ರ ಹೇಗೆ ತೃಣಾಂತ ಜೀವಗಳನ್ನು ಉದ್ಧಾರ ಮಾಡಿದ, ಹಾಗೆ ಅನನ್ಯವಾಗಿ ಆಚಾರ್ಯನ ಸೇವೆ ಮಾಡಿ ಆಚಾರ್ಯನ ಸಿದ್ಧಾಂತದಲ್ಲಿ ಅನನ್ಯ ಶ್ರದ್ಧೆ ತೋರಿದವರನ್ನ ಅವರಿಗೆ ಸದ್ಗತಿ ಕೊಟ್ಟುಬಿಟ್ರಂತೆ ಆಚಾರ್ಯರು. ಯೋಗಿಗಳಿಗೆ ದುರ್ಲಭವಾದ, ಸಾಧನೆ ಮಾಡಿ ತಪಸ್ಸು ಮಾಡಿ ಭಗವಂತರನ್ನು ಒಲಿಸಿಕೊಂಡವರಿಗೆ ದುರ್ಲಭವಾದ ಸದ್ಗತಿಯನ್ನು ಕೊಟ್ಟುಬಿಟ್ರು. ಇದು ಅಂದ್ರೆ ಹಿಂದೆ ಅವರು ಸಾಧನೆ ಮಾಡಿರ್ತಾರೆ, ಸಾಧನೆ ಮಾಡದೇ ಇದ್ದದ್ದನ್ನು ಯಾರೂ ಕೊಡುವುದಿಲ್ಲ. ಅಂಥವರು ಈ ಜನ್ಮದಲ್ಲಿ ಬಂದು ಈ ಜನ್ಮದಲ್ಲಿ ವಿಶೇಷ ಸಾಧನೆ ಮಾಡದೆ ಆಚಾರ್ಯ ಸೇವೆ ಮಾಡಿದ್ದರಿಂದ ವಿಶೇಷ ಅನುಗ್ರಹ ಪಡೆದು ಸದ್ಗತಿಯನ್ನು ಪಡೆದರು. ಹೀಗೆ ಶಿಷ್ಯ ಪ್ರಶಿಷ್ಯಾತಿಶಯಾ ಈದೃಶಾ ಯದ್ದಯೋದಯಾತ್. ಆಚಾರ್ಯರ ಅನುಗ್ರಹದಿಂದ ಆಚಾರ್ಯರ ಮಹಿಮೆಯನ್ನು ನಾವು ಸಾಕಷ್ಟು ಕೇಳಿದೆವು. ಅದಲ್ಲ, ಆಚಾರ್ಯ ಶಿಷ್ಯರು, ಆಚಾರ್ಯ ಪ್ರಶಿಷ್ಯರು, ಅವರ ಶಿಷ್ಯರು ಕೂಡ ಮಹಾಮಹಿಮಶಾಲಿಗಳು. ಅವರ ಅತಿಶಯ, ಮಹಿಮಾತಿಶಯವೇ ಇಂಥದು. ಕೋನೇಚ್ಛಿತ್ ಸುಲಭಂ ಭಕ್ತ್ಯ ತತ್ಪಾದ ಸುರಪಾದಪಂ. ಹೀಗಿರುವಾಗ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾದ ಅವರ ಶಿಷ್ಯರು, ಪ್ರಶಿಷ್ಯರು, ಪ್ರಶಿಷ್ಯರ ಶಿಷ್ಯರು, ಪ್ರಶಿಷ್ಯರ ಪ್ರಶಿಷ್ಯರು, ಇವರು ಜಗತ್ತನ್ನು ಉದ್ಧಾರ ಮಾಡಬಲ್ಲತಕ್ಕಂಥ ತಪಸ್ಸು ಅನುಗ್ರಹ ಪಡೆದವರು. ಹಾಗಿರುವಾಗ ಬಹಳ ಸುಲಭವಾಗಿ ಒಲಿಯುವಂಥ ಆಚಾರ್ಯರ ಪಾದ ಅನ್ನತಕ್ಕಂಥ ಕಲ್ಪವೃಕ್ಷವನ್ನ ಯಾರು ಬಯಸಲಿಕ್ಕಿಲ್ಲ. ಆಚಾರ್ಯರ ಶಿಷ್ಯರ ಪಾದ ಆಶ್ರಯ ಮಾಡಿದವರೇ ಉದ್ಧಾರ ಆದರು. ಅಂಥ ಆಚಾರ್ಯರು ಅವರ ಪಾದನ್ನು ಸೇವಿಸಿ ಉದ್ಧಾರ ಆಗತಕ್ಕಂಥ ಅವಕಾಶ ಸಿಕ್ಕಿದಾಗ ಅದು ಸುಲಭಂ ಭಕ್ತಿಯ, ಅದು ಕಷ್ಟದ ಕೆಲಸ ಅಲ್ಲ. ಅನಾಯಾಸವಾಗಿ ಶ್ರದ್ಧೆಯಿಂದ ಪಾದ ಸೇವೆ ಮಾಡಿದರೆ ಉದ್ಧಾರ ಮಾಡುವಂಥ ಆಚಾರ್ಯರು ದೊರೆತಾಗ ಯಾರಾದರೂ ಬುದ್ಧಿ ಇದ್ದವರು ಕಳ್ಕೊಂಡಾರ ಅಂತ ಆ ಆಚಾರ್ಯರ ಶಿಷ್ಯ ಪರಂಪರೆ ಬೆಳೆದು ಬಂದ ಇತಿಹಾಸವನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳಿ ಇಲ್ಲಿಗೆ ನಾವು 15ನೇ ಸರ್ಗದ ಮುಕ್ತಾಯಕ್ಕೆ ಬರ್ತಾ ಇದ್ದೇವೆ. ಇತ್ತಂ ಸದ್ಭಿರರ್ಚ್ಯೋ ಧರಾಯಾಮ್. ಹೀಗೆ ಆ ಕಾಲದಲ್ಲಿ ಇದ್ದಂಥ ಎಲ್ಲಾ ಸಜ್ಜನರು ಆಚಾರ್ಯರನ್ನ ಗೌರವಿಸಿದರು, ಆಚಾರ್ಯ ಶಿಷ್ಯತ್ವ ಸ್ವೀಕಾರ ಮಾಡಿದರು, ಆಚಾರ್ಯ ಸೇವಾ ಮಾಡಿ ಉದ್ಧಾರ ಆದರು. ಇಂಥ ಆಚಾರ್ಯರು ಚಕ್ರೇ ವಾಸಂ ಶೇಷಶಯ್ಯೇಶಯಾನೆ. ಕಳೆದ ಬಾರಿ ಅವರು ಪುತ್ತೂರಿನ ಕೊಡಿಪ್ಪಾಡಿ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯ ನಿಂತಿದ್ರು. ಕೊಡಿಪ್ಪಾಡಿ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯ ನಿಂತು ಆಮೇಲೆ ಅಲ್ಲಿಂದ ಬಂದು ಇಲ್ಲಿ ಪುಸ್ತಕ ಕಳವಾದ ಸುದ್ದಿ ಕೇಳಿ ಅಲ್ಲಿಂದ ಸಹ್ಯಾಚಲ
ತೀರ್ಥಹಳ್ಳಿ ಕಡೆ ಪ್ರವಾಸಕ್ಕೆ ಹೋಗಿ, ಕಳಸ ತೀರ್ಥಹಳ್ಳಿ ಕಡೆ ಪ್ರವಾಸಕ್ಕೆ ಹೋಗಿ, ಅಲ್ಲಿಂದ ಮಂತ್ರ ರಾಜನ ಪ್ರಾರ್ಥನೆಯಂತೆ ಚಾತುರ್ಮಾಸ್ಯ ಮುಗಿಸಿ ಇಲ್ಲಿಗೆ ಬಂದು ಚಾತುರ್ಮಾಸ ಇಲ್ಲಿ ಬಂದು ಚಾತುರ್ಮಾಸ್ಯ ಮುಗಿದ ನಂತರ ಆ ಅವಧಿಯಲ್ಲಿ ಇಲ್ಲಿಗೆ ಬಂದು ಇಲ್ಲಿ 1.5 ತಿಂಗಳು 2 ತಿಂಗಳು ಇದ್ದು ಅಲ್ಲಿಂದ ಮತ್ತೆ ಮರಳಿ ತನ್ನ ಸೋದರನಾದ ವಿಷ್ಣು ತೀರ್ಥರಿಗೆ ಆಶ್ರಮ ಕೊಡೋದಕ್ಕೋಸ್ಕರ ಉಡುಪಿಗೆ ಬಂದು ಮತ್ತೆ ಸುತ್ತಾಡಿ ಅಲ್ಲೆಲ್ಲ ಅಂದು ಮತ್ತೆ ಪುನಃ 2ನೇ ಚಾತುರ್ಮಾಸ್ಯ ಕೂತ್ಕೊಳ್ಳಿಕ್ಕೆ ಕಣ್ಣೋ ತೀರ್ಥಕ್ಕೆ ಬಂದರು ಅಂತಾರೆ. ಆ ಹಿಂದಿನ ಚಾತುರ್ಮಾಸ್ಯದ ನಂತರದ 1 ವರ್ಷದ ಕಥೆಯನ್ನ ಸಂಕ್ಷೇಪ ಮಾಡಿ ಬಂದರು. ಎಲ್ಲಿಗೆ ಬಂದರು? ಚಕ್ರೇ ವಾಸಂ ಶೇಷಶಯ್ಯೇ ಶಯಾನೆ. ಭಗವಂತ ಶಯನೇಕಾದಶಿ ದಿವಸ ಅದೇ ಭಗವಂತ ಶೇಷಶಯನ ಮಾಡಿ ಅವನ ಯೋಗ ನಿದ್ರೆಯ ಒಂದು ವಿನೋದ ಅನುಭವಿಸುವಂತಹ ಕಾಲದಲ್ಲಿ ಚಾತುರ್ಮಾಸ್ಯಕ್ಕೋಸ್ಕರ ವಾಸ ಮಾಡಿದರು. ಎಲ್ಲಿ? ಗ್ರಾಮೇ ವಾತೈ ಪೂರಿತೇ ಕಣ್ವತೀರ್ಥೈ. ಕಣ್ವತೀರ್ಥದ ಗಾಳಿಯಿಂದ ಪವಿತ್ರವಾದ ಹಳ್ಳಿಯಲ್ಲಿ ಬಂದು ಚಾತುರ್ಮಾಸ್ಯ ವಾಸ ಮಾಡಿದರು ಅಂತ ಹೇಳ್ತಾರೆ. ಆ ಗ್ರಾಮ ಅಂದ್ರೆ ಈಗ ಅಲ್ಲಿ ಕಣ್ವತೀರ್ಥ ಮಠ ಅಂತ ಒಂದುಂಟು, ಅಲ್ಲಿ ಚಾತುರ್ಮಾಸ್ಯ ಕೂತದ್ದು. ಅಲ್ಲಿ ಆಗ ಮಠ ಇರಲಿಲ್ಲ, ಯಾವ ಮಠವೂ ಇರಲಿಲ್ಲ ಆವಾಗ. ಅಲ್ಲಿ ಅದೊಂದು ಆಶ್ರಮದ ತರ ಇತ್ತು, ತೀರ್ಥ ಇತ್ತು ಅಷ್ಟೇ. ಆ ತೀರ್ಥದಲ್ಲಿ ಸ್ನಾನ ಮಾಡ್ಲಿಕ್ಕೋಸ್ಕರ ಅಲ್ಲಿ ಬರ್ತಿದ್ರು ಹೊರತು ಮಠ ಇರಲಿಲ್ಲ. ಅದರ ಹತ್ತಿರ ಕಣ್ಣೋ ತೀರ್ಥ ಅಂತ ನಾವು ಏನು ಕರಿತೇವೆ, ಆ ಗ್ರಾಮದ ಸಮೀಪದಲ್ಲಿ ಅದಕ್ಕಿಂತ 1 ಮೈಲು 1.5 ಮೈಲು ದೂರದಲ್ಲಿ ಒಂದು ಹಳ್ಳಿ ಇದೆ, ತಾಂತ್ಯ ಅಂತ. ಆ ತಾಂತ್ಯದಲ್ಲಿ ಮಠ ಇದ್ದದ್ದು ಅವಾಗ. ಅದು ಹೆಸರೇ ತಾಂತ್ಯ ಮಠ ಅಂತ. ಆಚಾರ್ಯ ಕಾಲದಲ್ಲಿ ಕಣ್ಣು ತೀರ್ಥದಲ್ಲಿ ಮಠ ಇದ್ದಲ್ಲ, ತಾಂತ್ಯ ಮಠ ಅಂತ. ಆ ತಾಂತ್ಯ ಮಠದಲ್ಲಿ ಹೋಗಿ ಚಾತುರ್ಮಾಸ್ಯ ಕೂತದ್ದು. ಆ ಗ್ರಾಮ ಅಂದ್ರೆ ಕಣ್ಣು ತೀರ್ಥದಿಂದ, ಕಣ್ಣು ಮುನಿಯಿಂದ ಹೆಸರನ್ನು ಹೊತ್ತ ತೀರ್ಥದ ಗಾಳಿಯಿಂದ ಪಾವನವಾದ ಗ್ರಾಮ ಅಂದ್ರೆ ತಾಂತ್ಯ ಗ್ರಾಮ. ತಾಂತ್ಯ ಗ್ರಾಮದಲ್ಲಿ ಭಕ್ತ ಪ್ರೀತ್ಯ ಸನ್ಮಠೆ ಅನುಗುಣಬೋಧ ಅಲ್ಲಿ ಒಂದು ಮಠ ಇತ್ತು. ಅದಕ್ಕೆ ಹೆಸರು ಆಗ ತಾಂತ್ಯ ಮಠ ಅಂತ ಹೆಸರು. ಈಗ ಆ ಮಠ ಇಲ್ಲ. ಆ ಮಠ ಇದ್ದ ಜಾಗದಲ್ಲಿ ಮಠ ಇದ್ದ ಕುರುಹು ಇದೆ ಅಷ್ಟೇ, ಪಂಚಾಂಗದ ಅವಶೇಷ ಇದೆ, ಮಠ ಇಲ್ಲ. ಅದು ಪ್ರಾಯ ಈ ಕಡೆ ಕಣ್ಣು ತೀರ್ಥದಲ್ಲೇ ಒಂದು ಮಠ ರಚನೆ ಆದ್ಮೇಲೆ ಆ ಮಠ ಸಂಪರ್ಕ ತಪ್ಪಿ ಹೋಯ್ತು, ಆಮೇಲೆ ಅದು ಬಿದ್ದು ಹೋಯ್ತು.